ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಉಟ್ಪಟ್ಟೆಲ್ಲ ಕೆರೆಗೆ ಬಿದ್ದಲ್ಲ, ಈಗ ಊರ್ ಗಂಟೆ ಹೆಂಗ್ಲ ಬದ್ಯಾ? ಗುರು, ಈ ಕಾಳಿಗೆ ಒದ್ದಾಗಿದ್ದಲ್ಲ ಅಂಟಕ್ಕಿಲ್ಲ. ಅಂಟಲ್ಲ ಆದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಅರ್ಥ ಆದ್ರೆ ನಡಿಯಕ್ ಕಷ್ಟ ಆಗುತ್ತೆ. ಆಗ್ಲಿ ಬಿಡ್ಲಾ, ಒಂದ್ ಕಾಲ್ ಆ ಕಡೆಗೆ ಒಂದ್ ಕಾಲ್ ಈ ಕಡೆಗೆ ಹಾಕೊಂಡು ಕಪ್ಪೆ ತರ ಬರ್ಲಿ. ಗುರು, ನಮ್ಗೆ ಅವೆಲ್ಲ ಏನು ಹಾಕಿಲ್ಲ. ಹೌದು, ನಮ್ ಲವ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ದಲ್ಲ, ನಿನ್ ಲವ್ ಯಾವಾಗ ಸರಿ ಮಾಡ್ಕೋತೀಯ? ಯಾಕ್ಲಾ, ಹೆಂಗೈತೆ ಮೈಗೆ? ಲೆಕ್ಕ ನೋಡಿದ್ರೆ ನಾನ್ ನಿಂತವ ಮಾತಾಡ್ಬಾರ್ದು. ಏನೋ ಹೋಗ್ಲಿ ಪಾಪ, ಅದ ಸಂಸೀವನಿ ಆಟಯ. ನನಗ್ ಕ್ಷಮಿಸ್ದಂಗೆ ಪಾಪ ಹುಡ್ಗಿನ ಕ್ಷಮಿಸ್ಬಿಡ್ಗುರು. ನಿನ್ ಮ್ಯಾಕೆ ಜೀವನೇ ಮಡಗೈತೆ. ಮುಚ್ಕೊಂಡಿದ್ರೆ ಸರಿ, ಇದೇ ವಿಷಯ ಮಾತಾಡ್ತಿದ್ದೋ ಮತ್ತೆ ಕೆರೆಗೆ ದೊಬ್ಬಿಡ್ತೀನಿ. ಗುರು, ನಾನು ನಿನ್ ಕೆರೆ ತಳ್ಳಿದ್ರು ಪರವಾಗಿಲ್ಲ, ಆ ಹುಡ್ಗಿ ಮ್ಯಾಕೆ ಸ್ವಲ್ಪನಾದ್ರೂ ಕರುಣೆ ತೋರ್ಸಿದ್ರು. ಲೇ ಸಚಿನ, ನನ್ ಬಟ್ಟೆ ಕಲ್ಸಿ ಇಲ್ಲೇ ಇಟ್ಟಿದ್ದೆ ತಾನೆ, ಎಲ್ಲೋಯ್ತಾ? ಹೌದು, ಇಲ್ಲೇ ಇತ್ತಲ್ವಾ? ಗುರು, ನನಗೆ ಕಪ್ಪೆ ಹೆಂಗ್ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಈಗ ನಿನ್ ಬಟ್ಟೆನೇ ಇಲ್ಲ, ನೀನ್ ಹೆಂಗ್ ಹೋಗ್ತೀಯ ಗುರು? ತುಮ್ಕಿದ್ರೆ ಸರಿ, ಇಲ್ಲೇ ಇಟ್ಟಿದ್ದೇನೆ. ತಾಯಿ, ನಿನ್ ಬಟ್ಟೆ ಇಲ್ಲಿದೆ ತಾಯಿ. ಯೋ, ನೀನ್ ಯಾಕೆ ನನ್ ಬಟ್ಟೆ ಇಟ್ಕೊಂಡು ನಿಂತಿದ್ಯಾ? ಬಟ್ಟೆ ಕೆಳಗಡೆ ಇದ್ರೆ ಹುಳ ಅಪ್ಪಡೆ ಮೂರ್ತತ್ತೆ, ಮಣ್ಣು ಮಸಿ ಮೆತ್ಕೊಳ್ಳುತ್ತೆ ಅಂತ ಜೋಪಾನವಾಗಿ ನನ್ನ ಹತ್ರ ಇಟ್ಕೊಂಡಿದ್ದೀನಮ್ಮ. ಅಪ್ಪ ಅಮ್ಮ ಹೆಂಡತಿರು ಇಷ್ಟೊಂದು ಕೇರ್ ಮಾಡಲ್ಲ. ಏನ ನೀನ್ ಟಾರ್ಚರ್? ಓದಲ್ಲಿ ಬಂದಲ್ಲ ಅಮ್ಮ ಅಮ್ಮ ಅನ್ಕೊಂಡು ರೋದ್ನೆ ಕೊಡ್ತೀಯಲ್ಲ. ನನ್ ಬಟ್ಟೆ ಕೊಡ್ಲ. ಅಮ್ಮ, ಏನಾಯ್ತು ನಿಂಗೆ? ಎಲ್ಲಿ ನಿಮ್ ರಕ್ಷೆ? ಹೌದು ಗುರು, ನಿನ್ ಕೈನಾಗಿದ್ದ ದಾರ ಎಲ್ಲಿ? ಕೆರೆಗಿಳಿಯೋಕ್ಕಿಂತ ಮುಂಚೆ ನಿಮ್ ಕೈಯಲ್ಲೇ ಇತ್ತು, ನಾನು ನೋಡಿದ್ದೀನಿ. ಓ, ಈಜಾಡ್ಬೇಕಾದ್ರೆ ಕೆರೆನ ಬಿದ್ದೋಗಿರ್ಬೇಕು. ಅಜ್ಜಿ, ಅಜ್ಜಿ ಮಾತ್ರೆ ತಗೋ. ಅಜ್ಜಿ ಮಾತ್ರೆ, ಆಮೇಲೆ ಆಡು. ಸ್ನೇಹ ಇದ್ದಿದ್ರೆ ಅವಳೆ ಮಾತ್ರ ತಂದು ಕೊಟ್ಟಿರೋಳು. ಅಜ್ಜಿ, ಯಾಕೆ ನಾನು ಕೊಡ್ಬಾರ್ದಾ? ಹಂಗಲ್ಲ ಕಣವ, ನಿನಗೆ ಮಗುನ್ ನೋಡ್ಕೊಳ್ಳೋದು ಮನೆ ಕೆಲಸ ಎಲ್ಲ ಇರುತ್ತಲ್ಲ, ಅದಕ್ಕೆ ಹೇಳ್ದೆ. ಅವ್ವ, ಅಣ್ಣಯ್ಯ ಏನಾದ್ರೂ ಫೋನ್ ಮಾಡದ್ನಾ? ಗಂಡ ಎಂಡ್ರು ಹೋದಾಗಿಂದ ಒಂದು ಫೋನು ಮಾಡಿಲ್ಲ. ಅವನ್ ಮಾಡ್ದಿದ್ರೆ ಏನಾಯ್ತು, ನೀನ್ ಮಾಡ್ಕೇಳು. ನೀನ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಯ್ತದ? ಮಾಡ್ಕೇಳ್ತೀನಿ. ಯಾವಾಗ ನೋಡಿದ್ರು ಹಿಂಗೆ ಕೊಯ್ ಕೊಯ್ ಅಂತ ಕಟ್ ಆಯ್ತಾ ಇರ್ತದೆ, ಫೋನೇ ಹೋಗ್ತಿಲ್ಲ ಕಣವ. ಅವ್ವ, ಆ ಊರಲ್ಲಿ ನೆಟ್ವರ್ಕ್ ಸಮಸ್ಯೆ ಇರ್ಬೋದು, ಅದಕ್ಕೆ ರೀಚ್ ಆಗ್ತಿರಲ್ಲ. ಹಂಗಾರೆ ಸ್ನೇಹ ನಂಬರ್ಗೆ ಫೋನ್ ಮಾಡು ಬಂಗಾರ. ಇವನ್ಗೆ ಫೋನ್ ಹೋಯ್ತಿಲ್ಲ ಅಂದ್ಮ್ಯಾಕೆ ಅವಳಿಗೂ ಹೋಯ್ತದ? ಇದೆಲ್ಲದಕ್ಕಿಂತ ಪುಟ್ಟಕ್ಕಂಗೆ ಫೋನ್ ಮಾಡಿ ಕೇಳೋದು ಒಳ್ಳೇದು, ಅವಳಿಗೆ ಈಸಿಯಾಗಿ ಗೊತ್ತಿರ್ತೈತೆ. ಅಮ್ಮ ಫೋನ್ ಮಾಡಿರೋದು.
ಹೇಳಿ ಅಮ್ಮರೇ. ಯೋನ್ ಪುಟ್ಟಕ್ಕ, ಮಗ ದೂರ ಮಾಡ್ದ ಅಂತ ಅನ್ಕೊಂಡ್ರೆ ಈ ಕಡೆ ನೀನು ನನ್ನ ದೂರ ಮಾಡ್ಬಿಟ್ಟಿದ್ಯಾ? ಅಯ್ಯೋ ಇದ್ಯೋನ್ ಹಿಂಗಂತೀರಿ? ಇನ್ಯೋನ್ ಪುಟ್ಟಕ್ಕ, ಆ ಕಡೆ ಊರ್ಗ್ ಹೋದವ್ರು ತಲುಪುದ್ವೋ ಬಂದ್ವು ಅಂತ ಒಂದು ಫೋನ್ ಮಾಡಿ ತಿಳಿಸ್ಲಿಲ್ಲ. ಈ ಕಡೆ ನೀನು ನನ್ಗೆ ಯೋನು ಇಸಿಯಾಗಿ ಹೇಳಿಲ್ಲ. ಹಿಂಗೆಲ್ರು ನನ್ನ ಬಿಟ್ಬಿಟ್ರೆ ನಾನು ಯೋನ್ ಮಾಡ್ಲಿ? ಇಲ್ಲ ಅಮ್ಮರೇ, ಅವರು ಈಗ ತಾನೇ ಹೋಗಿ ಊರು ತಲುಪಿರ್ಬೇಕೇನೋ. ನಂಗೂ ಫೋನ್ ಮಾಡಿಲ್ಲ. ಸುಳ್ಳು ಹೇಳ್ಬೇಡ ಪುಟ್ಟಕ್ಕ, ಅವ್ನು ನಿನಗೆ ಫೋನ್ ಮಾಡದೆ ಇರ್ತಾನ? ಈಗ ನೀನೇ ತಾನೆ ಅವನ್ಗೆ ಅವ್ವ ಅಪ್ಪ ಗೆಳ್ತಿ ಎಲ್ಲನೂ. ಅಯ್ಯೋ, ನಾನು ಸುಮ್ಕೆ ನಿನ್ ಕಾಲು ಎಳಿತಿದ್ದೆ ಪುಟ್ಟಕ್ಕ, ಅದಕ್ಕೆ ಮಕ ಸಪ್ಪಗೆ ಮಾಡ್ಕೊಂಡಿದ್ಯಾ ಹೆಂಗೆ? ಹ್ಞೂ ಅಮ್ಮರೇ, ನೀವು ಹೇಳಿದ್ ಕೇಳಿ ಹೊಸಿ ನನಗೂ ದಿಗ್ಲಾಯ್ತು. ಯಾರು ಯೋಟೆ ಪಿರುತಿ ಮಾಡಿದ್ರು ಮಕ್ಕಳಿಗೆ ತಾಯಿನೇ ಆಸರೆ. ಮಕ್ಕಳನ್ನ ಅವಳಿಂದ ಯಾರೂ ಕಸ್ಕೊಳಕ್ಕಾಯ್ಕಿಲ್ಲ. ಕಸ್ಕೊಳ್ಳೋ ಬುದ್ಧಿ ನಿಂಗೆ ಇಲ್ಲೂ ಇಲ್ಲ ಬಿಡು ಪುಟ್ಟಕ್ಕ. ಮರನ್ ತಬ್ಬಿರೋ ಬಳ್ಳಿಗೆ ನೀರು ಇದು ಅದಕ್ಕಿನ್ನು ಬಲ ತುಂಬ್ತಿಯೇ ಹೊರ್ತು ಕಳ್ಳು ಬಳ್ಳಿನ ದೂರ ಮಾಡಕ್ಕಿಲ್ಲ. ಇವಯ್ಯ ಆಗ್ಲೇ ಸುಮನ್ಗೂ ಸಾನಂಗೂ ಫೋನ್ ಮಾಡಿತ್ತು. ಅದೇನೋ ನೆಟ್ಗೆ ಸಿಗ್ಲಿಲ್ವಂತೆ. ನೆಟ್ಗಲ್ಲ ಪುಟ್ಟಕ್ಕ, ಅದು ನೆಟ್ವರ್ಕು. ಅಯ್ಯೋ ಅದು ಯಾತ್ರದ್ದು. ಏನಾರ ಫೋನ್ ಬಂದರೆ ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಸರಿ ಪುಟ್ಟಕ್ಕ, ಮಕ್ಳು ಬರೋವರೆಗೂ ಇನ್ನೇನು ಇಲ್ಲ ಕೆಲಸ ಅಂತ ಅದ್ರಾಗೆ ಮುಳುಗಿರ್ಬೇಡ. ಒತ್ಗೆ ಸರಿಯಾಗಿ ಉಣ್ಣು. ನೀವು ಆರೋಗ್ಯದ ಕಡೆ ಲಕ್ಷ್ಯ ಕೊಡಿ. ಹ್ಞೂ ಮಡ್ಗನೆ. ಸರಿ ಪುಟ್ಟಕ್ಕ. ಅವಳಿಗೂ ಫೋನ್ ಮಾಡಿಲ್ವಂತ ಬಂಗಾರ? ಇಲ್ವಂತೆ ಅವ. ಗೂಡು ಬಿಟ್ಟಿರೋ ಅಕ್ಕಿಗಳು ಆಕಾಶದಾಗ ಹಾರಾಡ್ತಿದವೋ ಇಲ್ಲ ಆಯಾಸದಿಂದ ಕೂತಿದವೋ ಒಂದು ಗೊತ್ತಾಯ್ತಿಲ್ಲ. ಅವರೇ ಫೋನ್ ಮಾಡ್ಬೋದೇನೋ, ಬಿಡವ್ವ. ಈಟು ದಿನ ಆದ್ಮ್ಯಾಕೆ ಪಾರ್ಟಿ ಆಫೀಸಿಂದ ಈಗ ಯಾಕೆ ಫೋನ್ ಮಾಡ್ತಾವ್ರೆ? ಹೇಳಿ ಸಾಹೇಬ್ರೆ, ಈ ಬಂಗಾರಮ್ಮನ ನಂಬರು ಈ ಕಾಣಿಸ್ತೆ. ಅಮ್ಮೋರೆ, ನಾನು ಚೆಲುವ ಮಾತಾಡ್ತಿರೋದು. ಸಾಹೇಬ್ರು ನಿಮ್ಮನ್ನು ಭೇಟಿ ಮಾಡ್ಬೇಕಂತೆ. ನೀವು ಒಂದ್ಕಿತ ಆಫೀಸಿಗೆ ಬಂದೋಗಿ. ಪಕ್ಷಕ್ಕೂ ನಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗ್ಲೇ 7 ಆಗೈತಲ್ಲ, ಮತ್ತೆ ಈಗ ಯಾಕೆ ನನ್ನ ನೋಡ್ಬೇಕಂತೆ? 8 ವರ್ಷ ದುಡ್ದಿರೋ ಪಕ್ಷನ ಒಂದೇ ಸಲ ಮರ್ತ್ಬಿಟ್ರೆ ಹೆಂಗೆ? ಸಾಹೇಬ್ರೇನೋ ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಕರೀತಾವ್ರೆ. ಬಂದ್ರೆ ನೀವು ಪಕ್ಷಕ್ಕೆ ಗೌರವ ಕೊಟ್ಟಂಗೆ ಆಯ್ತದೆ. ಸರಿ, ಪಕ್ಷದ ಋಣ ನನ್ನ ಮ್ಯಾಕ್ ಐತೆ. ಆ ಕಾರಣಕ್ಕಾದ್ರೂ ಒಂದ್ಕಿತ ಬಂದು ಭೇಟಿ ಆಯ್ತೀನಿ. ಸರಿ ಈಗಲೇ ಬನ್ನಿ ಅಮ್ಮೋರೆ. ಅವ್ವ ಬಸ್ಸು, ಇವ್ರು ಬಂದರೆ ನಾನು ಪಕ್ಷದ ಕಚೇರಿಗೆ ಹೋಗಿವ್ನಿ ಅಂತ ಈಸಿಯ ತಿಳಿಸ್ಬಿಡಿ. ಅದೇನು ಅಂತ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಸರಿ.